ಬಿಗ್ ಬಾಸ್ ಅಂತ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದ ಬಿಗ್ ಬಾಸ್ ಶೋ ಮತ್ತೆ ಓಪನ್ ಆಗುತ್ತಾ ಅನ್ನೋ ಕುತೂಹಲ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ನಿಯಮ ಉಲ್ಲಂಘನೆ ಆರೋಪದ ಮೇರೆಗೆ ಸ್ಥಗಿತ ಆಗಿದ್ದ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಅಭಿಮಾನಿಗಳಿಗೆ ಸರ್ಕಾರ ಸಿಹಿ ಸುದ್ದಿ ನೀಡಿದ್ದು ಶೀಘ್ರದಲ್ಲೇ ಶೋ ಪುನರಾರಂಭಗೊಳ್ಳಲಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಯಮ ಉಲ್ಲಂಘನೆ ಆರೋಪದ ಮೇಲೆ ಸ್ಥಗಿತಗೊಂಡಿದ್ದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯಸ್ಥಿಕೆ ವಹಿಸಿದ್ದು ತಪ್ಪು ಸರಿಪಡಿಸಿಕೊಳ್ಳುವುದಕ್ಕೆ ಜಾಲಿವುಡ್ ಸ್ಟುಡಿಯೋಸ್ಗೆ ಮತ್ತೊಂದು ಅವಕಾಶ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸದ್ಯ ರೆಸಾರ್ಟ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ವಾಸ್ತವ್ಯ ಹೂಡಿದ್ದು ಪ್ರಕರಣದ ಹಿನ್ನೆಲೆ ಅನುಮತಿ ಕೋರಿ ಜಾಲಿವುಡ್ ಸ್ಟುಡಿಯೋಸ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಶೋ ಮತ್ತೆ ಆರಂಭ ಆಗಲಿದೆಯಾ ಅಂತ ಬಿಗ್ ಬಾಸ್ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಶೋ ಮತ್ತೆ ಓಪನ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಬಿಗ್ ಬಾಸ್ ಬಂದ್ ಮಾಡಿದ್ದಕ್ಕೆ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಬಿಗ್ ಬಾಸ್ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿದ್ದು ಸರಿಯಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ವೀರೇಶ ಸಜ್ಜನ ಕಿಡಿಕಾರಿದ್ದಾರೆ. ಯಾದಗಿರಿ ಜಿಲ್ಲೆಯ ಕಡೇಚೂರು, ಬಾಡಿಯಾಳ ಕೈಗಾರಿಕೆ ಪ್ರದೇಶದಲ್ಲಿನ ಕೈಗಾರಿಕೆಗಳು ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾವೆ. ಅಂತಹ ಅಪಾಯಕಾರಿ ಫ್ಯಾಕ್ಟರಿಗಳನ್ನು ಬಂದ್ ಮಾಡಿಲ್ಲ, ಮೊದಲು ಅವುಗಳನ್ನು ಬಂದ್ ಮಾಡಿಸಿ ಅಂತ ಆಗ್ರಹಿಸಿದ್ದಾರೆ. ಆದರೆ ಒಂದನ್ನ ಹೇಳಲಿಕ್ಕೆ ಇಷ್ಟ ಬಯಸುತ್ತೇನೆ, ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಯಾವೆಲ್ಲ ನಮ್ಮ ಕರ್ನಾಟಕದಲ್ಲಿರುವ ಕೈಗಾರಿಕೆ ಇಲಾಖೆಗಳಿಂದ ಆಗುವ ದುಷ್ಪರಿಣಾಮದ ಕುರಿತು ಅದೆಷ್ಟೋ ಏನಪ್ಪಾ ಅಂದ್ರೆ ಕೆಮಿಕಲ್ ಕಂಪನಿಗೆ ತಾವು ಏನಪ್ಪಾ ಅಂದ್ರೆ ಆಸ್ಪದ ನೀಡಿದ್ದೀರಿ. ಈ ಭಾಗದಲ್ಲಿರ್ತಕ್ಕಂಥ ಸರಿಸುಮಾರು ಒಂದು 20 ಹಳ್ಳಿಗಳು ಈಗಾಗಲೇ ಏನಪ್ಪಾ ಅಂದ್ರೆ ಮಾಲಿನ್ಯವನ್ನ ತಡೆಗಟ್ಟಿ ಮಾಲಿನ್ಯಕ್ಕೊಳಗಾಗಿ 20-30 ಹಳ್ಳಿಗಳು ಈಗಾಗಲೇ ಕಂಗೆಟ್ಟು ಹೋಗಿದೆ. ಇಲ್ಲಿರ್ತಕ್ಕಂಥ ಪರಿಸರ ಏನಪ್ಪಾ ಅಂದ್ರೆ ಅದಗೆಟ್ಟು ಜನರ ದುಷ್ಪರಿಣಾಮದ ಬಗ್ಗೆ ಕಂಟಕವಾಗಿದೆ. ಯಾಕೆ ಏನಪ್ಪಾ ಅಂದ್ರೆ ಬೀಗ ಜಡಿದಿಲ್ಲ? ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಿಗೂ ಮತ್ತು ಮಾನ್ಯ ಸಚಿವರು ಈಶ್ವರ್ ಖಂಡ್ರೆಗೂ ಒಂದನ್ನ ಮಾತನ್ನು ಇಚ್ಛೆ ಬಯಸುತ್ತೇನೆ. ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿರೋ ಪ್ರಾದೇಶಿಕ ಕಚೇರಿಗೂ ಏನಪ್ಪಾ ಅಂತಂದ್ರೆ ಸಾಕಷ್ಟು ಬಾರಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದೇವೆ ಮತ್ತು ರಾಜ್ಯ ಮಟ್ಟದ ನಿಯಂತ್ರಣ ಅಧಿಕಾರಿಗಳಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇಷ್ಟೆಲ್ಲ ನಡೆದರೂ ಸರ್ಕಾರ ಏನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ಸೀಸನ್ 12 ಇವತ್ತು ತಾವೇನೋ ಏನಪ್ಪಾ ಅಂದ್ರೆ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿದ್ದು ಇದು ಏನಪ್ಪಾ ಅಂತಂದ್ರೆ ಇದು ಒಂದು ಸರ್ಕಾರದ ಯಾವುದೋ ಏನಪ್ಪಾ ಅಂದ್ರೆ ಕಾರಣದ ಕೈಗಳು. ನಿಮ್ಮ ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ನಿಷ್ಠೆ ಬೀದರ್ನಲ್ಲಿ ತೋರಿಸಿ ಸಚಿವರೇ ಅಂತ ಬಿಗ್ ಬಾಸ್ ಫ್ಯಾನ್ಸ್ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಗರಂ ಆಗಿದ್ದಾರೆ. ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕಿನಲ್ಲಿ ಕೆಮಿಕಲ್ ಫ್ಯಾಕ್ಟರಿಗಳಿಂದ ಜನರ ಜೀವ ಹೋಗ್ತಾ ಇದೆ. ಚರ್ಮ ರೋಗ ಹಾಗೂ ಇನ್ನಿತರ ರೋಗಗಳಿಂದ ಜನ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸಿ ನೂರಾರು ಕೆಮಿಕಲ್ ಫ್ಯಾಕ್ಟರಿಗಳು ತಲೆ ಎತ್ತಿವೆ. ವಾಯು ಮಾಲಿನ್ಯ ಆಗ್ತಿರೋದು ಬಿಗ್ ಬಾಸ್ನಿಂದ ಅಲ್ಲ, ವಿಷ ಬಿಡ್ತಾ ಇರುವಂತಹ ಕೆಮಿಕಲ್ ಫ್ಯಾಕ್ಟರಿಗಳಿಂದ. ವಿಷ ಬಿಡುತ್ತಿರುವ ಕೆಮಿಕಲ್ ಫ್ಯಾಕ್ಟರಿಗಳನ್ನು ಕೂಡಲೇ ಬಂದ್ ಮಾಡಿ ತೋರಿಸಿ ಅಂತ ಸಚಿವರ ವಿರುದ್ಧ ಬಿಗ್ ಬಾಸ್ ಅಭಿಮಾನಿ ಭೀಮರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಏನು ಬಿಗ್ ಬಾಸ್ ನಿನ್ನೆ ಸೀಸನ್ 12 ಬೆಂಗಳೂರಿನಲ್ಲಿ ಏನು ಕ್ಲೋಸ್ ಮಾಡಿದ್ರು ಅದು ಕಾನೂನು ರೀತಿಯಲ್ಲಿ ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ಅದು ಕಾನೂನು ರೀತಿಯಲ್ಲಿ ಅವ್ರು ಮಾಡಿದ್ದು ನೋಟಿಸ್ ಕೊಟ್ಟಿದ್ದಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಕ್ಲೋಸ್ ಮಾಡಿದ್ದಾರೆ. ವಾಯು ಪೊಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇದು ಯಾಕೆ ಅಂತಂದರೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಷ್ಟು ವಾಯು ಪೊಲ್ಯೂಷನ್ ಇದೆ ಅಂತಂದರೆ ಚರ್ಮ ರೋಗ ಕಾಡ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ, ನಮ್ಮ ಹುಮ್ನಾಬಾದ್ ತಾಲೂಕದಲ್ಲಿ. ಮತ್ತು ಅದೇ ರೀತಿ ಹುಮ್ನಾಬಾದ್ ತಾಲೂಕದ ಕಸ ತ್ಯಾಜ್ಯ ವಲಯವರು ಏನು ಪುರಸಭೆ ಸಿಂದನಕೆರೆ ಗ್ರಾಮಕ್ಕೆ ತಂದು ಹಾಕ್ತಾರೆ ತ್ಯಾಜ್ಯ ಘಟಕ, ಅದರಲ್ಲಿ ಯಾವುದೇ ರೀತಿ ಕೆಲಸ ಆಗ್ತಾಯಿಲ್ಲ. ಅದರಿಂದ ವಾಯು ಪೊಲ್ಯೂಷನ್ ಆಗಿ ಸುಮಾರು TB ರೋಗ ಮತ್ತು ಆನೆಕಾಲು, ಡೆಂಗು, ಮಲೇರಿಯಾ, ವಾಂತಿ ಭೇದಿ, ಚರ್ಮ ರೋಗ ಕಾಡ್ತಾ ಇದೆ. ಇದು ನಿಜವಾದ ವಾಯು ಪೊಲ್ಯೂಷನ್. ಬಿಗ್ ಬಾಸಿಂದ ಯಾವುದೇ ಕೂಡ ವಾಯು ಪೊಲ್ಯೂಷನ್ ಆಗಿಲ್ಲ. ಖಂಡಿತ ನಾನು ಒಪ್ಕೊಳ್ತೀನಿ, ನಿಮ್ಮ ಪರ್ಮಿಷನ್ ತೊಗೋಬೇಕಿತ್ತು, ತೊಗೊಂಡಿಲ್ಲ, ಅದು ಕಾನೂನು ರೀತಿಯಲ್ಲಿ ಕ್ರಮ ತೊಗೊಳ್ತಿದ್ರೆ ತೊಗೊಳ್ಳಿ, ತೊಂದರೆ ಇಲ್ಲ. ಆದರೆ ಇಲ್ಲಿ ಪರ್ಮಿಷನ್ ಇದ್ದರೂ ಕೂಡ ಯಾವುದೇ ರೀತಿ ಆ ಪರ್ಮಿಷನ್ ನಿಯಮಾನುಸಾರ ಕೆಲಸ ಆಗ್ತಾಯಿಲ್ಲ. ಇಂಡಸ್ಟ್ರಿಯಲ್ ಏರಿಯಾ ಹುಮ್ನಾಬಾದ್ನಲ್ಲಿ ಆಗಿರ್ಬೋದು, ಸಿಂದನಕೆರೆ ಗ್ರಾಮದ ಪುರಸಭೆಯಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಅವರು ಕೊಟ್ಟಂಥ ನಿಯಮಾನುಸಾರ ಏನಿದೆ ಅದೇ ರೀತಿ ಕೆಲಸ ಆಗ್ತದೆ. ಇನ್ನು ಜಾಲಿವುಡ್ಗೆ ಬೀಗ ಹಾಕಿದ ವಿಚಾರಕ್ಕೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವಿರುದ್ಧ ಗರಂ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇದೇನು ಕೈಗಾರಿಕೆಯ ಅನಾರೋಗ್ಯ ತರುವಂಥ ಹೊಗೆ ಬರ್ತಿದೆಯಾ? ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಬಿಟ್ಟು ಇಲ್ಲಿ ಬೀಗ ಹಾಕಿಸಿದ್ದಾರೆ. ಸರ್ಕಾರ ನಟ ಸುದೀಪ್ ಅವರನ್ನು ಟಾರ್ಗೆಟ್ ಮಾಡ್ತಿರೋದು ದೊಡ್ಡ ಫ್ಯಾಕ್ಟರಿನ ಮುಚ್ಚೋಕೆ ಆಗಿಲ್ಲ. ಸರ್ಕಾರಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡೋ ಕಾಲ ಹತ್ರ ಬಂದಿದೆ. ಜನನೇ ಸರ್ಕಾರದ ನಟ್ಟು ಬೋಲ್ಟು ಟೈಟ್ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು, ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ಗೂ ಇದಕ್ಕೇನು ಸಂಬಂಧ ಇದೆ ಅಂತ ನಂದು. ಇದೇನು ಫ್ಯಾಕ್ಟ್ರಿನಾ? ಇಲ್ಲೇನೋ ಭಾಳ ಅನಾರೋಗ್ಯಕರವಾದ ಹೊಗೆ ಸೂಚುವಂಥ ಕೆಲಸ ನಡೀತಾ ಇದೆಯಾ? ಅಂಥ ಫ್ಯಾಕ್ಟ್ರಿಗಳು ಬೇಕಾದಷ್ಟು ಇವೆಯಲ್ಲ.
ಅವುಗಳನ್ನು ಮೊದಲು ಮುಚ್ಚಲಿಕ್ಕಾಗಲಿಲ್ಲ ಇವ್ರಿಗೆ. ಅಲ್ಲಿ ಮಾತ್ರ ಅಡ್ಜಸ್ಟ್ಮೆಂಟು. ಇಲ್ಲೇನಿದೆ, ಇದು ಒಂದು ಮನೆಯಲ್ಲಿ ನಡೆಯತಕ್ಕಂಥ ಚಟುವಟಿಕೆ ಅಂತಂದರೆ ಮನೆಗೂ ನಾವು ಇನ್ನು ಮೇಲೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಸರ್ಟಿಫಿಕೇಟ್ ತಗೋಬೇಕಾ? ಮನೆಯವರು ತಗೋಬೇಕಾ? ಅಂದರೆ ಸರ್ಕಾರದ ಕ್ರಮ ನೇರವಾಗಿ ಜನರಿಗೆ ಗೊತ್ತಾಗ್ತದೆ. ಇದು ಸುದೀಪ್ ಅವರನ್ನು ಟಾರ್ಗೆಟ್ ಮಾಡಿರೋದು, ರಾಜಣ್ಣವ್ರನ್ನ ಟಾರ್ಗೆಟ್ ಮಾಡಿ ಆಯಿತು, ನಾಗೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿ ಆಯಿತು. ಈಗ ನೀವು ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ ಅಂದರೆ ಯಾರನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ನನಗೆ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು, ಬಿಗ್ ಬಾಸ್ ಬಗ್ಗೆ ಜೆಡಿಎಸ್ ಟ್ವೀಟ್ ವಿಚಾರಕ್ಕೆ ಜೆಡಿಎಸ್ ವಿರುದ್ಧ ಸಚಿವ ಶರಣಬಸಪ್ಪಗೌಡ ದರ್ಶನಾಪುರ ಕಿಡಿಕಾರಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಬಿಗ್ ಬಾಸ್ನಲ್ಲಿ ಇರುವವರು ತೊಂದರೆಯಲ್ಲಿದ್ದಾರಾ, ರೈತರು ತೊಂದರೆಯಲ್ಲಿದ್ದಾರೆ, ಈ ವಿಚಾರವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ನೆರೆಹಾನಿ ಪ್ರದೇಶಕ್ಕೆ ಕುಮಾರಸ್ವಾಮಿ ಬಂದಿದ್ರಾ? ರೈತರ ಸಮಸ್ಯೆ ಬಗ್ಗೆ ಕುಮಾರಸ್ವಾಮಿ ಕೇಳಿದ್ರಾ? ರೈತರ ಸಮಸ್ಯೆ ಕೇಳೋದು ಬಿಟ್ಟು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ ಅಂತ ಕೇಂದ್ರ ಸಚಿವ HDK ವಿರುದ್ಧ ದರ್ಶನಾಪುರ ವಾಗ್ದಾಳಿ ನಡೆಸಿದ್ದಾರೆ. ಅವ್ರದ್ದು ಏನಾದ್ರು ಕೆಲಸ ಬಂದ ಕುಮಾರಸ್ವಾಮಿ ಇಲ್ಲಿಗೆ? ಕುಮಾರಸ್ವಾಮಿ ಬಂದೇನ್ರಿ ಇಲ್ಲಿಗೆ? ಬಂದ ಸರ್ ನಮ್ಮ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಯಾರಲ್ರಿ? ಇಷ್ಟಾಯ್ತು, ಇದಕ್ಕಿಂತ ದೊಡ್ಡ ಅನಾಹುತರ ಮದ ಆಗಿಲ್ಲ. ಒಂದು ದಿನ ಮುಖ್ಯಮಂತ್ರಿ ಬರುತ್ತೆ, ಒಂದೇ ದಿನ ತಡ ಆಗ್ಯಾವ. ಮತ್ತು ಕೇಂದ್ರ ಸರ್ಕಾರದ ಮಂತ್ರಿ ಇರ್ತಕ್ಕಂಥವ್ರು ಬಂದು ಹೋಗ್ಬೇಕಲ್ಲ. ಕನ್ನಡದ ಜನಪ್ರಿಯ ದೊಡ್ಡಮನೆಗೆ ಬೀಗ ಬಿದ್ದಿರೋ ಹಿನ್ನೆಲೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹನುಮಂತು ಭಾರೀ ಕಂಗಾಲಾಗಿ ಅಲೆದಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ಹಾಗೂ ಮಧ್ಯಾಹ್ನ ಊಟ ಮಾಡದೆ ಕಂಗಾಲಾಗಿರುವ ಹನುಮಂತ ಗೆಳೆಯರು ಊಟ ತಿಂಡಿಗೆ ಬಾ ಅಂತ ಕರೆದು ಕೂಡ ಹೋಗದೆ ಸುತ್ತಾಟ ನಡೆಸ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ನಿಂದಲೇ ತನ್ನ ಜೀವನವನ್ನೇ ಕಟ್ಟಿಕೊಂಡಿರೋ ಹನುಮಂತ ಬೇಸರಗೊಂಡಿದ್ದಾರೆ. ಘಟನೆ ಹಿನ್ನೆಲೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳಿಗೆ ತೊಂದರೆಯಾಗಿರೋ ಹಿನ್ನೆಲೆ ಹನುಮಂತ ಬೇಸರದಿಂದ ಸವಣೂರಿನಲ್ಲಿ ಓಡಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬೀಗ ವಿಚಾರಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇದು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವ್ಯಾಪ್ತಿಗೆ ಬರುತ್ತೆ. ವೇಲ್ಸ್ ಸ್ಟುಡಿಯೋಸ್ನವರು 10 ದಿನ ಕಾಲಾವಕಾಶ ಕೇಳಿದ್ದಾರೆ. ಆಗಿರೋ ತಪ್ಪನ್ನ ಸರಿಪಡಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಾವು ನಿರ್ಧಾರ ಕೈಗೊಳ್ಳಕ್ಕೆ ಬರಲ್ಲ. ವೇಲ್ಸ್ ಮನವಿಯನ್ನ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಕಳಿಸಿದ್ದೇವೆ. PCB ಏನು ನಿರ್ಧಾರ ಕೈಗೊಳ್ಳುತ್ತೆ ಅಂತ ನೋಡಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದ್ದಕ್ಕೆ ಬಂದ್ ಮಾಡಿಸಿದ್ದೇವೆ. ಪರಿಸರ ಮಾಲಿನ್ಯ ನಿಯಂತ್ರಣ ಬೋರ್ಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಬೆಳ್ತಂಗಡಿ ನಿವಾಸಿ ಪ್ರವೀಣ್ KR ನೀಡಿದ ದೂರಿನ ಆಧಾರದಲ್ಲಿ ಪ್ರಕರಣ ದಾಖಲಾಗಿದೆ. ಸಮಾಜದ ಶಾಂತಿ ಸೌಹಾರ್ದತೆಯನ್ನು ನಾಶಪಡಿಸುವ ಉದ್ದೇಶದಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೆ ನೀಡಿದ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಸಾರ್ವಜನಿಕರು ದಂಗೆ ಏಳುವಂತೆ ಪ್ರಚೋದನೆ ನೀಡುವಂತೆ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಕೇಸ್ ದಾಖಲಿಸಿದ್ದಾರೆ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡೀಪಾರು ಆದೇಶದ ಪ್ರಕರಣದ ವಿಚಾರಣೆ ಹೈಕೋರ್ಟ್ನಲ್ಲಿ ಅಕ್ಟೋಬರ್ 13ಕ್ಕೆ ಮುಂದೂಡಿಕೆಯಾಗಿದೆ. ಈ ಹಿಂದೆ ಪುತ್ತೂರು ಕ್ಕೆ ಮುಂದೂಡಿದೆ. ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಸದ್ದು ಮಾಡ್ತಾ ಇದೆ. ನವೆಂಬರ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಚಿವ ಡಾಕ್ಟರ್ MC ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಪವರ್ ಶೇರಿಂಗ್ ನಮ್ಮ ಹಂತದಲ್ಲಿ ಚರ್ಚಿಸೋ ವಿಷಯಗಳಲ್ಲ. ಹೈಕಮಾಂಡ್ ಸರ್ವೋಚ್ಚ ನಾಯಕರ ತೀರ್ಮಾನ, ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಹೈಕಮಾಂಡ್ ತೀರ್ಮಾನವನ್ನು ನಾವ್ಯಾರೂ ಪ್ರಶ್ನೆ ಮಾಡಲ್ಲ ಅಂತ ಹೇಳಿದ್ದಾರೆ.